ಅವಳ ಹತ್ರ ಆ ಮೂದೇವಿ ಹತ್ರ ನಾನು ಕ್ಷಮೆ ಕೇಳ್ಬೇಕಂತೆ. ಕ್ಷಮೆನ? ಅಲ್ಲ, ಅವಳ ಮಕ ನೋಡಕ್ಕೆ ನನಗೆ ಅಸಹ್ಯ ಆಗುತ್ತೆ. ಅಂಥದ್ರಾಗೆ ನಾನು ಅವಳ ಕ್ಷಮೆ ಕೇಳ್ತೀನಿ ಅಂತ ಅದು ಹೆಂಗೆ ತಿಳ್ಕೊಂಡ್ಬಿಟ್ಲು ಆ ಮೂದೇವಿ? ಅಲ್ಲ, ಅಷ್ಟೆಲ್ಲ ಕ್ಷಮೆ ಕೇಳೋಂಗಿದ್ದಿದ್ರೆ ನಾನು ಯಾಕೆ ಇಷ್ಟು ದಿನನ ಅವಳ ವಿರುದ್ಧ ಹಿಂಗೆ ಮಾಡ್ಬೇಕಾಗಿತ್ತು ನಾನು? ಯಾವತ್ತೋ ಸುಮ್ಮನಾಗ್ಬಿಡ್ತಿದ್ದೆ. ಅವಳು ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದು. ಏನು ಮಾಡ್ತೀಯ, ಎಲ್ಲನ ನಮ್ಮ ಬುಡಕ್ಕೆ ಬರ್ತಾ ಇದ್ದಾವೆ, ಏನೇ ಮಾಡಕ್ಕೆ ಹೋದ್ರು. ಛೇ, ಏನು ಮಾಡೋದೀಗ? ಎಲ್ಲಿಗೆ ಹೋಗೋದು? ನನ್ನ ತವ್ರ ಮನೆಗೆ ಹೋಗೋದಾ? ಅಯ್ಯೋ ಬೇಡಪ್ಪ, ಅಲ್ಲಿ ಮರ್ಯಾದೆ ಇರಲ್ಲ. ನನ್ನ ಅಸಲಿ ವಿಷಯ ಗೊತ್ತಾದರೆ ಯಾಕೆ ಏನು ಎತ್ತ ಅಂತ ಕೇಳ್ತಾರೆ. ನಾನು ಏನಂತ ಹೇಳೋದು? ಏನೋ ಹೋದರೆ 2 ದಿವಸ ಇದ್ದು ವಾಪಸ್ ಬಂದುಬಿಡ್ಬೋದು. ಏನೋ ನೋಡಂಗಾಯ್ತು ಅಂತ ಹೇಳಿ ಅಮ್ಮನ ನೋಡಂಗಾಯ್ತು ಅಂತನೋ ಇಲ್ಲ ಅಣ್ಣನ ನೋಡಂಗಾಯ್ತು ಅಂತನೋ ಏನೋ ಒಂದು ಹೇಳ್ಬೋದು. ಆದರೆ 2 ದಿವಸ ಇದ್ದು ಬರ್ಬೋದು. ಆದರೆ ಜಾಸ್ತಿ ದಿನ ಇರೋಕ್ಕಾಗಲ್ವಲ್ಲ. ಏನು ಮಾಡಲಿ? ಎಲ್ಲಿಗೆ ಹೋಗೋಣ? ಹಂಗೆ ಮಾಡೋಣ, ತವ್ರ ಮನೆಗೆ ಹೋಗ್ಲಾ? 2 ದಿವಸ ಇದ್ಬಿಟ್ಟು ಆಮೇಲೆ ನೋಡೋಣ, ಯೋಚನೆ ಮಾಡೋಣ ಏನು ಮಾಡೋದು ಅಂತಾನ. ಇಲ್ಲ ರಾಣಿ ಊರಿಗೆ ಹೋಗ್ಲಾ? ಹೌದಲ್ವಾ, ರಾಣಿ ಮಾತಾಡ್ಸಿ ಎಷ್ಟೊಂದು ದಿನ ಆಯಿತು. ಹೆಂಗನು ಅವಳು ಮಾತಾಡಿಸ್ದಂಗೂ ಆಗುತ್ತೆ, ಕಷ್ಟ ಸುಖ ವಿಚಾರಿಸ್ದಂಗೂ ಆಗುತ್ತೆ. ಹೋಗಿ ಬರೋಣ, ನನ್ನ ವಿಷಯನ ಅವಳಿಗೆ ಹೇಳ್ದಂಗೂ ಆಗುತ್ತೆ. ಹಂಗೆ ಮಾಡ್ತೀನಿ, ರಾಣಿಯವ್ರಿಗೆ ಹೋಗ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡೋಣ. ನನಗೆ ಯಾಕೋ ಎಲ್ಲಿಗೆ ಹೋಗೋಕ್ಕೂ ಮನಸ್ಸೇ ಇಲ್ಲ. ನೋಡೋಣ, ದೇವಸ್ಥಾನದ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಆಮೇಲೆ ಯೋಚನೆ ಮಾಡೋದು, ತವ್ರ ಮನೆಗೆ ಹೋಗೋದ ರಾಣಿರೂರ್ಗೆ ಹೋಗೋದ ಅಂತಾನೆ. ರಾಣಿರೂರ್ಗೆ ಹೋದರೆ ಅಲ್ಲಿ ಅವ್ರ ಅತ್ತೆ ಅಳಿಯ ಎಲ್ಲರಿಗೂ ವಿಷಯ ಗೊತ್ತಾದರೆ ನನ್ನ ಮರ್ಯಾದೆ ಇರಲ್ಲ. ಏನು ಮಾಡೋದಪ್ಪ, ತಲೆ ಕೆಟ್ಟೋದಂಗೆ ಆಗ್ತೈತಿ. ಇಲ್ಲ ನಾನೇ ವಾಪಸ್ ಹೋಗಿ ದಬಾಯಿಸ್ಲಾ? ನಾನೇನು ತಪ್ಪು ಮಾಡಿಲ್ಲ, ನಾನು ಈ ಮನೆಗೆ ಇರ್ತೀನಿ ಅಂತಾನ. ಸುಮ್ಮನೆ ಬಾಯಿ ಮಾಡಿ ಗಲಾಟೆ ಮಾಡ್ಕೊಳ್ಳೋದು ಬೇಡ. ನೋಡೋಣ ಸ್ವಲ್ಪ ದಿನ ಇರೋ ದೇವಸ್ಥಾನಕ್ಕೆ ಹೋಗೋಣ, ಸ್ವಲ್ಪ ಹೊತ್ತು ಕೂತ್ಕೊಂಬನ, ಮನಸ್ಸಿಗೆ ಶಾಂತಿನಾದರೂ ಸಿಗುತ್ತೆ. ಆಮೇಲೆ ಯೋಚನೆ ಮಾಡೋಣ ನಿಧಾನಕ್ಕೆ. ಸಿಟ್ಟನಾಗ ಯೋಚನೆ ಮಾಡಿದರೆ ಯಾವುದು ಒಳ್ಳೆ ಐಡಿಯಾನೇ ಬರಲ್ಲ. ಅಪ್ಪ ಸ್ವಾಮಿ ದೇವ, ಏನಪ್ಪ ಇದು? ನನ್ನ ಮಗಳಿಗೂ ನನಗೂ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ? ನಾವೇನು ತಪ್ಪು ಮಾಡಿದ್ವಿ? ತಪ್ಪು ಮಾಡಿರೋ ಸೊಸೆನ ಮನೆಯಿಂದ ಆಚೆಗೆ ಹಾಕಬೇಕು ಅಂತ ನಾವು ನೋಡಿದ್ವಿ. ಆದರೆ ನಮ್ಮನ್ನೇ ಮನೆಯಿಂದ ಆಚೆಗೆ ಹಾಕಂಗೆ ಆಯ್ತಲ್ಲ. ಏನು ಮಾಡೋದು? ಈ ಮನೆಯಿಂದ ಆಚೆ ಬಂದಿದ್ದೀನಿ, ಎಲ್ಲಿಗೆ ಹೋಗೋದು, ಏನು ಎತ್ತ ಅಂತ ನನಗೊಂದು ಗೊತ್ತಾಗ್ತಿಲ್ಲ. ನೀನೇ ನನಗೆ ದಾರಿ ತೋರಿಸ್ಬೇಕಪ್ಪ ದೇವ. ಅಯ್ಯೋ ದೇವ್ರೆ, ನನಗೆ ಈಗ ನೀನು ಏನಾದ್ರೂ ಒಂದು ದಾರಿ ತೋರಿಸ್ಬೇಕಪ್ಪ. ಏನು ಮಾಡೋದು? ಇದು ಯಾಕೆ ಜಯಮ್ಮ ಇಲ್ಲಿ ಬಂದು ಕೂತ್ಕೊಂಡೆ ಬಿಡಲ್ಲ? ಜಯಮ್ಮ, ಜಯಮ್ಮ, ಯಾಕೆ ಗುಡಿ ತಕ್ಕ ಬಂದು ಕೂತ್ಕೊಂಡಿದ್ಯಾ? ಏನಾಗೈತೆ ನಿನಗೆ? ಯಾಕೋ ಸಪ್ಪಗಿದೆಯಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತಾಳೆ. ಈ ಮುದುಕಿ ಕೊಟ್ಟ ಐಡಿಯಿಂದನೇ ನನಗೆ ಇಷ್ಟೆಲ್ಲನ ಅವಮಾನ ಆಗಿದ್ದು, ನಾನು ಮನೆ ಬಿಟ್ಟು ಬರೋಂಗಾಗಿದ್ದು ಇವಳಿಂದಾನೆ. ಮನೆಯಾಳಿ ಥೂ, ನಾನು ಹಂಗೆ ಮಾಡಿದೆ, ನೀನು ಹಂಗೆ ಮಾಡು. ನಿನ್ನ ಸೊಸೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ, ಇಲ್ಲ ಮನೆ ಬಿಟ್ಟು ಓಡಿಸ್ಬೋದು ಅಂತ ಹೇಳಿ ನನ್ನೇ ಮನೆಯಿಂದ ಆಚೆಗೆ ಹಾಕಂಗೆ ಮಾಡಿದ್ಲು. ಈ ಮುದುಕಿ ಮಾತು ಕೇಳಿನಿ ನಾನು ಹಾಳಾಗೋಗಿದ್ದು. ಜಯಮ್ಮ, ಜಯಮ್ಮ, ಏನು ಹೆಂಗೆ ಹೊಡಿಕೊಂತ ಇದ್ಯಾ? ಯಾಕೆ ಏನಾಯ್ತು? ಇನ್ನು ಏನಾಗಬೇಕು? ನಿನ್ನ ಮಾತು ಕೇಳಿ ನನ್ನ ಸೊಸೆತಾಗೆ ಒಳ್ಳೆಯಮ್ಮಂಗೆ ನಾಟಕ ಮಾಡಿ ಅವಳು ಕೆಟ್ಟಾಳು ಮಾಡಕ್ಕೆ ಹೋಗಿ ನಾನೇ ತಗಲಾಕೊಂಡು ಇವಾಗ ಹೇಳ್ಬಾರ್ದು ನನ್ನ ಪರಿಸ್ಥಿತಿನ. ಸುಮ್ಮನೆ ಹೋಗು, ನನಗೆ ಈಗಲೇ ಸಿಟ್ಟು ಬಂದೈತೆ. ಆಮೇಲೆ ಯಾಕಂತ ತಕೊಂಡು ಬಡ್ದಿಡ್ದೇನು? ಮೊದಲೇ ವಯಸ್ಸಾಗೈತೆ, ಆಮೇಲೆ ಸತ್ಕಿತ್ತು ಹೋಗಿ ಮುಚ್ಕೊಂಡೋಗು. ಇದೇನಪ್ಪ ಹಿಂಗೆ ಮಾತಾಡ್ತಾ ಇದ್ದಾಳೆ? ಇವಳಿಗೆ ಏನಾಗಿತ್ತು? ಇವಳಿಗೆ ಜಯಮ್ಮಗೆ ಇಷ್ಟು ದಿನ ಘನವಾದಂಗಿದ್ಲು. ಏನಾತೆ? ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ಜಯಮ್ಮ? ಅಂಥದ್ದೇನಾಯ್ತು ಈಗ? ಇಲ್ಲಿ ಗುಡಿ ತಗ ಬಂದು ಯಾಕೆ ಹಿಂಗೆ ಕುಕ್ಕಡಿದ್ಯಾ? ಇನ್ನೆಲ್ಲಿಗೆ ಹೋಗೋಣ? ಮನೆ ಬಿಟ್ಟು ಕಳಿಸಿದ್ಮೇಲೆ ದೇವಸ್ಥಾನನೇ ಗಟ್ಟಿ. ಅದಕ್ಕೆ ಏನು ಮಾಡೋ ಅಂತ ಗೊತ್ತಿಲ್ಲದೇನೆ ಇಲ್ಲಿ ಬಂದು ಕುಕ್ಕೊಂಡಿದ್ದೀನಿ. ನೋಡು, ನೀನು ಕೊಟ್ಟ ಐಡಿಯಾದಿಂದನೇ ಕಡೆ ಮುಚ್ಚಿ ಹಿಂಗೆಲ್ಲ ಆಗಿದ್ದು. ಅಯ್ಯೋ, ನಾನೇನೋ ನಿನಗೆ ಒಳ್ಳೇದಾಗುತ್ತಲ್ಲ ಅಂತ ಹೇಳಿದೆ. ನೀನು ಹಿಂಗೆ ತಗಲಾಕ್ಯಂತ ಅಂತ ನನಗೇನು ಗೊತ್ತು? ನೀನು ಬುದ್ಧಿ ಉಪಯೋಗಿಸಿ ಹೆಚ್ಚುಕಟ್ಟಾಗೆ ನೀನು ಸಿಗಾಕಂದಂಗೆ ಅವಳು ಸಿಗಾಕ್ಸಿ ತಪ್ಪಿಸ್ಕೊಳ್ಳೋ ಮಾರ್ಗ ನೋಡಬೇಕಾಗಿತ್ತು. ಏನು ನೀನು ಏನೋ ನನಗೆ ಹಿಂಗೆ ಆಗ್ತೈತೆ, ಸೊಸೆ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ನನ್ನ ಮಗಳನ್ನ ತವ್ರ ಮನೆಗೆ ಬರ್ದಂಗೆ ಮಾಡಿದ್ಲು ಅಂತ ಗೋಳ ಆಡ್ತಿದ್ದಲ್ಲ. ನಾನೇನೋ ನನಗೆ ಗೊತ್ತಿದ್ದ ವಿದ್ಯೆನ ನಾನು ಹೇಳ್ಕೊಟ್ಟೆ. ನೀನು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಬಕ್ಕೆ ಬರಲಿಲ್ದ್ರೆ ನಾನೇನು ಮಾಡೋಣ? ಹೋಗಿ ಜಯಮ್ಮ ನನ್ನ ಮೇಲೆ ರೇಗಾಡ್ತಾಳೆ ಇವಳು. ಇವಳು ಮಾಡ್ಕೊಂಡಿರೋ ತಪ್ಪಿಗೆ ಅಂದ್ರೆ ಇವಾಗ ನಿನ್ನ ಮನೆ ಬಿಟ್ಟು ಕಳ್ಸೇವನ ನಿನ್ನ ಗಂಡ? ಹ್ಞೂ ಕಣ್ಣು ಮಲ್ಲಜ್ಜಿ, ಮನೆ ಬಿಟ್ಟು ಕಳ್ಸೋನೆ. ನೋಡು, ನಾನು ಏನು ಮಾಡೋಣ ಇವಾಗ? ಎಲ್ಲಿಗೆ ಹೋಗೋಣ? ಇನ್ನೂ 1 ತಿಂಗಳು ತಕ್ಕ ಮನೆಗೆ ಬರಬೇಡ ಅಂತ ಹೇಳವನೆ ನನ್ನ ಗಂಡ. ಎಲ್ಲಿಗೆ ಹೋಗೋಣ ಈಗ? ನಾನು ತವ್ರ ಮನೆಗೆ ಹೋಗೋಣ, ನನ್ನ ಮಗಳ ಮನೆಗೆ ಹೋಗೋಣ, ಅಥವಾ ಇಲ್ಲೇ ಇರೋಣ ಎಲ್ಲಾದ್ರೂ?
ಏನು ಅಂತನ ಗೊತ್ತೇ ಆಗ್ತಿಲ್ಲ, ಏನು ಮಾಡೋದೋ ಏನೋ. ಅಯ್ಯೋ ನೀನು ನೋಡಿರೋ ಅಯ್ಯೋ ಅನ್ಸುತ್ತೆ ಕಣೆ ಜಯಮ್ಮ. ಅಲ್ಲ, ಸೊಸೆನ ಮನೆಯಿಂದ ಆಚೆಗೆ ಹಾಕ್ಬೇಕು, ಸೊಸೆನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನೀನು ನಿನ್ನ ಮಗಳು ಏನೇನೋ ಮಾಡಕ್ಕೋಗಿ ನೀವೇ ತಗಲಾಕೊಂಡು ನೀವೇ ಮನೆಯಿಂದ ಆಚೆ ಬರಂಗಾಯ್ತಲ್ಲಿ. ಹಾಂ, ಬಿಡಮ್ಮ, ನಿಮಗೆ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ, ನಿನಗೂ ನಿನ್ನ ಮಗಳಿಗೂ. ಹೇಳ್ಕೊಡೋದೆಲ್ಲ ಹೇಳ್ಕೊಟ್ಬಿಟ್ಟು ನಮಗೆ ಬುದ್ಧಿ ಇಲ್ಲ ಅಂತಾನ ಮಾತಾಡ್ತಾ ಇದ್ದೀನ ಜಿ. ಸುಮ್ಮನೆ ಹೋಗು, ನಾನು ರೇಗಿಸ್ಬೇಡ ನೋಡು. ನೀನು ಕೊಟ್ಟ ಐಡಿಯಾದಿಂದನೇ ಈ ಥರ ಅವಂತರ ಮಾಡ್ಕೊಂಡಿದ್ದು. ನಾನು ಹೆಂಗೋ ಸುಮ್ಮನಿದ್ದಾಳ, ತಲೆಗೆ ಇಲ್ಲದ್ದೆಲ್ಲ ಆಸೆ ತೋರಿಸಿ ನನ್ನ ಮನೆಯಿಂದ ಆಚೆಗೆ ಹಾಕಂಗೆ ಮಾಡಿದ್ಯಾ ನೀನು. ಸುಮ್ಮನೆ ಹೋಗು. ನನ್ನ ಮೇಲೆ ಯಾಕೆ ರೇಗಾಡ್ತೀಯ? ನಾನೇನು ಮಾಡಿದೆ? ನೀವೇನೋ ಬುದ್ಧಿವಂತರು ಸಿಗಾಕಮಲ್ಲ ಅಂತ ಹೇಳಿದೆ. ನೀನಿಂತ ದಡ್ ಮುಂಡೆ ಅಂತ ನನಗೆ ಹೆಂಗೆ ಗೊತ್ತು? ಬಿಡು, ಇನ್ಮೇಲೆ ಯಾತು ಹೇಳಕ್ ಹೋಗಲ್ಲ. ಇಲ್ಲಿ ಯಾಕೆ ಹೋಗ್ಕೊಂಡಿದ್ಯಾ? ಹೋಗಿ ನಿನ್ನ ಗಂಡನ್ನ ನಿನ್ನ ಸೊಸೆನ ಕಾಲಿಡ್ಕೊಂಡು ಕೇಳ್ಕ ತಪ್ಪಾಯ್ತು ಅಂತಾನೆ ಮನೆ ಕರ್ಕೋಬೋದು. ನಾನೇ ಕಾಲಿಡ್ಕಮನ ಅವಳ್ದ? ಅವಳು ಯಾವ ದೊಡ್ಡ ಮನುಷ್ಯ ಅಂತ ಕಾಲಿಡ್ಕಮನ? ಸುಮ್ಮನೆ ಹೋಗೋದ್ರೆ ಸರಿ. ಇವಾಗ ಹೋಗು, ನನ್ನ ತಲೆ ತಿನ್ಬೇಡ, ನನಗೆ ಗೊತ್ತೈತಿ ಯಾವಾಗ ಏನು ಮಾಡಬೇಕು ಅಂತಾನೆ. ಈಗ ಎಲ್ಲಿಗೆ ಹೋಗ್ತೀಯೇ? ರಾತ್ರಿ ಆದರೆ ಎಲ್ಲಿ ಹೋಗ್ತೀಯ? ಇಲ್ಲೇ ಮನೆ ಕಂಬ್ತೀಯ ದೇವಸ್ಥಾನದಾಗೆ? ಬ್ಯಾಡ ಕಣೆ, ನಾನು ಎಲ್ಲಾದ್ರೂ ಮನೆ ಕಂಬ್ತೀನಿ, ಏನಾದ್ರೂ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಜ್ಜಿ? ಆಯ್ತು ಬಿಡ್ತಾಯಿ, ನಾನು ಏನು ಹೇಳಕ್ ಹೋಗಲ್ಲ. ಹೇಳಕ್ ಬಂದು ನನ್ನ ಮೇಲೆ ರೇಗಾಡ್ತೀನಿ. ನನಗೇನಾಗ್ಬೇಕಂತ? ಎಲ್ಲಾದ್ರೂ ಮನೆಗೆ ಎಲ್ಗಾದ್ರೂ ಹೋಗು, ಎಲ್ಲಾದ್ರೂ ತಿನ್ನು, ನನಗೇನಂತೆ? ಹೋಗ್ತೀನಿ ನಾನು. ಮಾಡೋದೆಲ್ಲ ಮಾಡಿಬಿಟ್ಟು ಮುತ್ಕಿ ನೋಡು ಹೆಂಗೆ ಹೋಗ್ತಾ ಇದ್ದಾಳೆ ಕುಂಡಿ ತೋರಿಸ್ಕೊಂಡು. ಅಪ್ಪ ದೇವ್ರೇ, ಏನಪ್ಪ ಇದು ನನ್ನ ಪರಿಸ್ಥಿತಿ? ಇಂಥ ಲೌಡರೆಲ್ಲ ಆಡ್ಕೆಮಂಗೆ ಮಾಡಿಬಿಟ್ಟಲ್ಲ ನೀನು. ಐ ಯಮ್ಮ, ನೀನಾ? ನಾನು ಯಾರ ಭಿಕ್ಷೆ ಬೇಡ ಕುಕ್ಕಂಡವ್ರೇನು ಅಂತಿದ್ದೆ. ಅಪ್ಪ ದೇವ್ರೇ ಅಂತಕ್ಕ ಕೂಗ್ತಿದ್ದಲ್ಲ, ಅದಕ್ಕೆ ನಾನು ಯಾರಪ್ಪ ಇವ್ರು ನಮ್ಮ ಅಮ್ಮ ಇದ್ದಂಗೈತೆ ಅಂತ ಅನ್ಕಂಡೆ. ಅಂತ್ಕಂತೀಯ ಕಣೋ, ಅಂತ್ಕಂತೀಯ? ಭಿಕ್ಷುಕುನಿ ಅಂತ್ಕಂತೀಯ? ಇನ್ನೊಂದು ಅಂತ್ಕಂತೀಯ? ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ಪ್ಯಾದ್ ನನ್ನ ಮಗನೇ ಬಂದ್ಬಿಟ್ಟ ಇಲ್ಲಿ. ಭಿಕ್ಷಿಕಿ. ನಿಮ್ಮಮ್ಮ ಈ ಕಡೆ ನಾನು. ಅಯ್ಯೋ, ನನಗೂ ಗೊತ್ತು ಬಿಡಮ್ಮ, ನೀನು ಯಾಕೆ ಕೇಳ್ತೀನಿ ನಮ್ಮ ಅಮ್ಮ ಎಂಬುದು. ನೀನು ಯಾಕೆ ಇಲ್ಲಿ ಕುಕ್ಕಣಿದ್ಯಮ್ಮ ಗುಡಿ ತಗೆ? ಇಲ್ಲಿ ಯಾರು ಇಲ್ಲ, ಬಾರಮ್ಮ ಅಂತಕ್ಕೆ ಹೋಗೋಣ. ಯಾಕೆ ಇಲ್ಲಿ ಕುಕ್ಕಣಿದ್ಯಾ? ಏನಾಗೈತೆ ನಿನಗೆ? ಏನು ಮಾಡೋದು? ನಿಮ್ಮಪ್ಪ ಇದಾನಲ್ಲ, ನನ್ನ ಭಿಕ್ಷೆ ಬೇಡ ಕಳ್ಸೇವ್ರಿ ಮನೆಯಿಂದ ಹೊರಕ್ಕೆ ಹಾಕಿ. ಅದಕ್ಕೆ ಇಲ್ಲಿ ಕುಕ್ಕಣಿದ್ದೀನಿ. ಏನು ಮಾಡ್ಬೇಕು ಅಂತ ತೋಚಿದ್ದೀನಿ. ಮುಚ್ಕೊಂಡು ಹೋಗು, ನನ್ನ ತಲೆ ತಿನ್ಬೇಡ ಪೆದ್ ನನ್ನ ಮಗನೇ. ನಾನೇನು ಪೆದ್ದ ಅಲ್ಲ, ನೀನೇ ಪೆದ್ದಿ. ನೀನು ಯಾಕೆ ಏನು ಮಾಡಿದೆ? ಅಪ್ಪಯ್ಯಗೆ ಯಾಕೆ ಮನೆಯಿಂದ ಆಚೆಗೆ ಹಾಕಿದ್ದು ನಿನ್ನ? ಏನು ಮಾಡ್ದಮ್ಮ? ನೀನು ಏನೋ ಮಾಡಿದ್ಯಾ, ಅದಕ್ಕೆ ಅಪ್ಪಯ್ಯ ಬೈದು ಮನೆಯಿಂದ ಹೊರಕ್ಕೆ ಹೋಗು ಅಂತ ಕಳಿಸೈತೆ ಅಲ್ವೇನಮ್ಮ? ನನಗೆ ಗೊತ್ತೈತೆ. ಯಾತನ್ ತಗೊಂಡು ಬಡಿತೀನಿ ನೋಡಿ. ಇವಾಗ ಹೋದ್ರೆ ಸರಿ. ಇವಾಗ ಸುಮ್ಮನೆ. ಅಯ್ಯೋ, ಅದಕ್ಕೆ ಯಾಕೆ ಹಂಗೆ ಆಡ್ತೀಯಮ್ಮ? ಬಾ, ಅಪ್ಪಯ್ಯಗೆ ನಾನೇ ಹೇಳ್ತೀನಿ. ಅಪ್ಪ ಅಮ್ಮಯ್ಯನ ಮನೆ ಒಳಗೆ ಸೇರ್ಕೊಳಪ್ಪ, ಕರ್ಕೊಳಪ್ಪ ಅಂತಾನೆ. ನಾನು ಹೇಳಿರಿ ಅಪ್ಪಯ್ಯ ನಿನ್ನ ಮನೆ ಒಳಗೆ ಸೇರ್ಸ್ಕೊಂಬತ್ತೆ, ಬಾರಮ್ಮ ನಾನೇ ಹೇಳ್ತೀನಿ. ಬಾ ಅಪ್ಪಯ್ಯಗೆ. ಏನು ಅಂಬಲ್ಲ, ಬಾ ನಾನು ಹೇಳಿರಿ. ಈ ಪೆದ್ ನನ್ನ ಮಗನೂ ನನ್ನ ಆಡ್ಕೆ ಮಂಗಾಗ್ಬಿಟ್ಟ. ನನ್ನ ಹೊಟ್ಟೆ ಹುಟ್ಟವನು ನನ್ನೇನೆ ನೋಡ್ದ. ನಾನು ಹೇಳಿದ್ ಕರ್ಕೊಂತಾನ ಅಪ್ಪಯ್ಯ ಅಂತ ಹೇಳ್ತಾನೆ. ಇವನು ಯಾವ ನನಗೆ ಹೇಳಕ್ಕೆ? ಯಮ್ಮ ಯಾಕಮ್ಮ ಹಿಂಗೆ ನಿಂತಿದ್ಯಾ? ಬಾ ಹೋಗೋಣ. ನಾನು ಬರಲ್ಲ, ಹೋಗು. ನಿಮ್ಮ ಅಪ್ಪಯ್ಯಗೆ ಹೇಳೋಗಿ ಹೋಗಿ. ಅಮ್ಮ ಎಲ್ಲೈತೆ ಹೋಗಿ ಕರ್ಕೊಂಬರ್ಬೇಕಂತ ಅಂತಾನ. ಹೋಗಿ ಹೇಳೋಗು. ನಾನು ಬರಲ್ಲ, ನಿಮ್ಮ ಅಪ್ಪಯ್ಯನೇ ಬಂದು ಕರ್ಕೊಂಡು ಹೋಗ್ಬೇಕು ನನ್ನ. ಅಲ್ಲಿ ತಕ್ಕ ನಾನು ಬರಲ್ಲ ಮನೆಗೆ. ಹೋಗು. ಆಯ್ತು ಬಿಡು, ಹೋಗ್ತೀನಿ. ನೀನಂತೂ ಹೋಗು ಅಂತೀಯ. ಅಮ್ಮಯ್ಯ ಯಾಕೆ ಇಲ್ಲಿ ಕುಕ್ಕೊಂಡೈತಿ ಅಂತ ನಾನು ಮಾತಾಡ್ಸಿರೆ ನೀನು ನನ್ನ ಮೇಲೆ ರೇಗಾಡ್ತೀಯ. ಹೋಗ್ಬಿಡು, ಹೆಂಗನ ಮಾಡ್ತೀಯ. ಕತ್ಲಾದಾಗ ನೀನು ಇಲ್ಲೇ ಇದ್ದಾಗ ಅವಾಗ ಅಷ್ಟೇ ಭಯವಾಗುತ್ತೆ. ಅಯ್ಯೋ ದೇವ್ರೆ, ಏನು ಮಾಡೋದು? ಈ ಪೆದ್ ನನ್ನ ಮಗನು ನನ್ನ ಆಡ್ಕೆ ಮಂಗ ಆಗ್ಬಿಟ್ನಾ. ಎಲ್ಲಿಗೆ ಹೋಗೋದೀಗ? ಇಲ್ಲೇ ಇದ್ರೆ ರಾತ್ರಿ ಕೇಳಿ ಮನೆ ಕಮ್ಮೋದು ಬೇಡ. ರಾಣಿ ರೋಡ್ಗೆ ಹೋಗೋಣ ಸುಮ್ಮನೆ. ಹೌದು, ಇವಾಗ ಕೊನೆಯ ಬಸ್ ಐತಿ. ರಾಣಿ ರೋಡ್ಗೆ ಹೋಗೋದೇ ಒಳ್ಳೇದು ಅನಿಸುತ್ತೆ. ಹೆಂಗೂ ಅವಳು ಮಾತಾಡಿಸಿ ತುಂಬ ದಿನ ಆಯಿತು. ನನ್ನ ಕಷ್ಟನೂ ಹೇಳ್ಕೊಬೋದು. ಅವಳಿಗೆ ಏನಾಗೈತಿ, ಅವ್ರ ಗಂಡ ಏನಂದ, ಅತ್ತೆ ಏನಂದ್ಲು ಅಂತ ಎಲ್ಲನ ಕೇಳ್ಕೊಬೋದು. ಸ್ವಲ್ಪ ದಿನ ಅಲ್ಲೇ ಇದ್ದು ಆಮೇಲೆ ನೋಡೋಣ ಮುಂದಕ್ಕೆ ಎಲ್ಲಿಗೆ ಹೋಗೋದು ಅಂತಾನೆ. ಹಂಗೆ ಮಾಡ್ತೀನಿ. ರಾಣಿ ರೋಡ್ಗೆ ಹೋಗ್ತೀನಿ ಸುಮ್ಮನೆ. ಇಲ್ಲಿದ್ದರೆ ಸುಮ್ಮನೆ ಇಲ್ಲಿ ಬಂದಾರೆಲ್ಲ ಕೇಳ್ತಾರೆ ದೇವಸ್ಥಾನಕ್ಕೆ, ಯಾಕೆ ಕುಕ್ಕಣಿದ್ಯಾ, ಯಾಕೆ ಕುಕ್ಕಣಿದ್ಯಾ ಅಂತಾನೆ. ಎಲ್ಲ ಒಳಗೂ ಉತ್ತರ ಕೊಡ್ಕೊಂಡು ಕುಕ್ಕಮಕ್ಕಾಗಲ್ಲ ನನ್ನ ಕೈಯಾಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.